ಇದಕ್ಕೆ ನಾವು ಮಂಗಲಾಚರಣೆ ಅನ್ನಬೇಕು. ಹಾಂ, ಯದ್ವಿದ್ಯಾದರ್ಪಣಾಯತೆ ಯದ್ವಿದ್ಯಾದರ್ಪಣಾಯತೆ ಯದ್ವಿದ್ಯಾದರ್ಪಣಾಯತೆ. ಈಗ ದ್ವಿತೀಯ ಪ್ರವೃತ್ತ ಪ್ರತಿಮಾ ವರ್ಣ ನಡೆದಿದೆ. ಇದ್ರಾಗ ಏನಂತಾನು ಅಂತರು ಪಂಚೇವ ಅನುವಯ್ಯಾಯಿಂ ಗುಣವಯ್ಯಾಯಿಂ ಹವಂತಿ ಪುನಃ ತಿನ್ನಿ ಸಿಕ್ಕ ವಯಾನಿ ಚತ್ತಾರಿ ಜಾನ ವಿಧಿಯಮ್ಮೆ ಠಾನಮ್ಮೆ ಪಾನಾಯಿ ವಾಯವಿರಯಿ ಸಚ್ಚ ಮದತ್ತಸ್ಸ ವಜ್ಜನಂ ಚೇವ ಥೂಲಡ ಬಂಬಚೇರ ಇಚ್ಛಾಯಿ ಗಂತ ಪರಿಮಾನಂ ತೇ ತಸಕಾಯ ಜೀವ ಪೂವುದ್ದಿಟ್ಟ ನ ಹಿಂಸಿ ಯವ್ವ ತೇ ಏ ಇಂದ್ರಿಯ ವಿ ನಿಕ್ಕಾರಣೇನ ಪಡಮಂ ವಯಂ ಥೂಲಂ ಅಳಿಯಂ ನ ಜಂಪನೀಯಂ ಪಾಣಿ ಬಹಕರಂ ತು ಸಚ್ಚ ವಯನಂ ಪಿ ರಾಯೇನ ಯ ದೋಷೇನ ಯ ನೇಯಂ ವಿಧಿಯಂ ವಯಂ ಥೂಲಂ ಪೂರ್ಗಾಮಪಟ್ಟನಾಯೀಸು ಪಡಿಯಂ ನಟ್ಟಂಚ ನಿಹ ವಿಸರಿಯಂ ಪರದವ್ವಸ್ಸ ಮನಿಗಂತಸ ಹೋಯಿ ಥೂಲ ವಯಂ ತದಿಯಂ ಪವ್ಯೇಸು ಇತ್ತಿ ಸೇವಾ ಅನಂಗ ಕ್ರೀಡಾ ಸಯಾ ವಿವಜ್ಜಂತೋ ಥೂಲಡ ಬಂಬಯಾರಿ जिनेहि भनियो पवनम्मे जम परिमाणम किरयी धन हरण्य कंचना ईनम तम जान पंचमव्ययम निठिट्ट मुवासय जयने. इस प्रकार दार्शनिक श्रावक का पहला स्थान संक्षेप कहा. अब इससे आगे वृत्तिक श्रावक का दूसरा स्थान. वृत्तिक श्रावक का दूसरा ಅಂದರೆ ಎರಡನೇ प्रतिमा. द्वितीय स्थान में अर्थात दूसरी प्रतिमा में पांचों ये अनुव्रत, 3 गुरुव्रत, 4 शिक्षाव्रत होते हैं ऐसा जानना है. ಅಂದರೆ ಏನೇನಿದೆ ಎರಡನೇದಾಗ 5 अनुव्रत, 3 गुणव्रत और 4 शिक्षाव्रत. ಇದು ದ್ವಿತೀಯ ಪ್ರತಿಮಾದ ಪಾಲನೆ ಆಗಬೇಕು. स्थूल प्राणातिपात विरति, स्थूल सत्य, अदत्य वस्तु का वर्जन, स्थूल ब्रह्मचर्य, इच्छानुसार स्थूल परिग्रह का परिमाण, ये 5 अनुव्रत. ಈ 5 ಅನುವ್ರತದಾಗ ಏನೇನು ಹೇಳಿದರು? ಸ್ಥೂಲ ಪ್ರಮಾಣಲೆ ಸ್ಥೂಲ ಸತ್ಯ ಮಾತಾಡಬೇಕು, ಮತ್ತು ಅಗತ್ಯ ವಸ್ತುನ ಅಂದರೆ ಯಾರು ಕೊಟ್ಟಿಲ್ಲ ಶಿವಾಯ ತಗೋಬಾರ್ದು. ಸ್ಥೂಲ ಅಂದರೆ ಬ್ರಹ್ಮಚರ್ಯ, स्थूल ब्रह्मचर्य पालन ಆಗಬೇಕು. और इच्छानुसार स्थूल परिग्रह का प्रमाण, परिग्रह परिमाण अनुव्रत ಆಗಬೇಕು. जो त्रसजीव पहले बतलाए गए हैं उन्हें नहीं मारना चाहिए और निष्कारण बिना प्रयोजन एकेंद्र जीवों को भी नहीं मारना चाहिए. ಈಗ ನಾವೇನು ತ್ರಸಜೀವ ತಿಳಿತಾವು, ಇರುವಿ, ಸೂಕ್ಷ್ಮ ಮಚ್ಚರ ಅವರಿದ್ರೆ ಹಿಂಸೆ ಮಾಡಬಾರ್ದು. ಖರೆ ಸ್ಥಾವರ ಜೀವದನ್ನು ಏನು ಮಾಡಬೇಕೆಂದರೆ ಸ್ಥಾವರ ಜೀವಗಳಿರ್ತಾವೆ ಅದಕ್ಕೂ ವಿನಾಕಾರಣ ಉಪಯೋಗ ಮಾಡಬಾರ್ದು, ವ್ಯರ್ಥ ಮಾಡಬಾರ್ದು. यह पहला स्थूल आणि अहिंसा व्रत है. राग से अथवा द्वेष से झूठ वचन नहीं बोलना चाहिए और प्राणियों का घात करने वाला सत्य वचन भी नहीं बोलना चाहिए. ಯಾವ ನಾವು ಖರೆ ಮಾತಾಡ್ತೇವೆ ಮತ್ತು ಒಂದು ಜೀವ ಹೋಗ್ಕದ ಆವಾಗ ಸುಳ್ಳು ಮಾತಾಡೋದನ್ನು ನಡೀತದೆ. ಖರೆ ಅದನ್ನು ತಿಳ್ಕೋಬೇಕು, ಇಲ್ಲಕ್ರೆ ಮತ್ತು ನಮ್ಗೆ ದ್ವೇಷ ಆಗ್ತದೆ. ಒಂದಿಲ್ಲ ಅಂದರೆ ಎಲ್ಲ ಜೀವ ಬದುಕಬೇಕು. ಮತ್ತು ಯಾರೇ ಹೊಡಿಲಕ್ಕೆ ಬಂದಾನು ಮತ್ತು ಅವನಿಗೆ ಕೇಳ್ದ ಈ ಜೀವ ಎಲ್ಲಿ ಹೋದಪ್ಪ ನಂಗೆ ಗೊತ್ತಿಲ್ಲ, ಇಲ್ಲಕ್ರೆ ಏನು ಹೇಳೋದು ನಕ್ಕನ್ನು ಮುಚ್ಚಿಂದು ಆವಾಗ ಎಲ್ಲಿ ಹೋದ್ ಗೊತ್ತಿಲ್ಲ.
दूसरा स्थूल सत्यव्रत जानना चाहिए। पूर्व ग्राम पत्तन क्षेत्र आदि में पड़ा हुआ, खोया हुआ, रखा हुआ, भूला हुआ अथवा रख के भूला हुआ पराया द्रव्य नहीं लेना चाहिए। ರಸ್ತೆಯಾಗ ಏನೋ ನಮ್ಗೆ ಕಾಣ್ತದ ಅದು ಯಾರಿಗೆ ಕೇಳಿದ ಶಿವಾಯ ತಗೋಬಾರ್ದು, ಯಾಕಂದ್ರೆ ಅದು ನಮ್ದಿಲ್ಲ, ಎಲ್ಲರದು ಬಾಕಿದವ್ರದ್ದು ಇರ್ತದೆ. ಅದು ತಗೊಳ್ಳೋದಂದ್ರೆ ಆಚಾರ್ಯ ವ್ರತ. ಹಾಂ, अष्टमी चतुर्दशी आदि पर्व के दिन में स्त्री सेवन और सदैव अनंग क्रीड़ा का त्याग करने वाले जीव को प्रवचन में जिनेन्द्र भगवान ने स्थूल ब्रह्मचारी कहा है. ಏನಂದರು? ಅಷ್ಟಮಿ ಚತುರ್ದಶಿದಾಗ ನಾವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಮತ್ತು ಅನಂಗ ಕ್ರೀಡಾ ಅಂದರೆ ಯಾವುದೂ ಪ್ರಕಾರ ನಾವು ಬ್ರಹ್ಮಚರ್ಯಗೆ ದೋಷ ಹತ್ತಬಾರ್ದು. ಈ ಪ್ರಕಾರ ಕ್ರೀಡಾ ಜಪಸ್ ಮಾಡಬೇಕು. ಇದಕ್ಕೆ ಸ್ಥೂಲ ಬ್ರಹ್ಮಚಾರಿ अंदर. धन धान्य हिरण्य सुवर्ण आदि का जो परिमाण किया जाता है वो पंचम अनुव्रत जानना चाहिए. ऐसा उपासक का ध्यान में गया है. ಅಂದ್ರೆ ನಾವು ಪರಿಮಾಣ ಮಾಡಬೇಕು. ಯಾರು ಪರಿಮಾಣ ಮಾಡಿದ್ರೇನೆ ಎಲ್ಲ ಯಾವುದು ವಸ್ತು ಇದೆ ಆತನ ಧ್ಯಾನ ಇಡಬೇಕು. ಆ ಥರ ಕಡಿಮೆ ಹೆಚ್ಚು ಆಗಬಾರ್ದು. ಹಾಂ, ಆ ಥರ ಪರಿಮಾಣ ದಿವಸ ಕಡಿಮೆ ಮಾಡಬೇಕು. ಇವತ್ತು 20 ಸಾರಿ ಇದ್ರೆ ಒಂದು 6 ತಿಂಗಳೇ ಬರುತ್ತದೆ, ಒಂದು ಮತ್ತೆ ಕಮ್ಮಿ ಮಾಡಬೇಕು. हाँ, पूर्व उत्तर दक्षिण पश्चिम दिशाओं में योजनाओं का प्रमाण करके उससे आगे दिशाओं विदिशाओं में गमन नहीं करना, यह प्रथम दिग्व्रत नाम का गुणवत. ಅಂದರೆ ನಾವು ಕಿಲೋಮೀಟರ್ ಪ್ರಮಾಣಲೆ 1000 ಕಿಲೋಮೀಟರ್ 10,000 ಕಿಲೋಮೀಟರ್ ಈ ಪ್ರಮಾಣಲೆ 4 ದಿಶೆಗೆ ನಾವು ಪ್ರಮಾಣ ಮಾಡಬೇಕು. ಮತ್ತು ಅದ್ರಾಗ ಮತ್ತು ಕಡಿಮೆ ಕೆಲಸ ದಿಗ್ವ್ರತ ಹಾಕೋದು ಒಂದಿಲ್ಲ. गमन करना है दिग्व्रत गुणव्रत है. इस दिग्व्रत गुणव्रत तो जिस देश में रहते हुए व्रत भंग का कारण तो उपस्थित हो, उस देश में नियम से जो गमन वृत्ति की जाती है उसे देशव्रत नाम का गुणव्रत जानना चाहिए. ಏನಂದರು? ದಿಶಾ ಒಮ್ಮೆ ಏನಿರ್ತದೆ ಅದನ್ನು ಮಾರೋದು त्याग ಮಾಡಬೇಕು. झूठी तराजू कूट मान अर्थात नापने तोलने आदि को बाटों का काम नहीं करना. ಅಂದರೆ ಈ ವಜನ್ ಮಾಡೋ ಏನಿರ್ತಾವೆ ತೂಕ ಮಾಡೋದು ಕಲ್ಲುಗಳು, ಕಲ್ಲುಗಳು 1 ಕಿಲೋ 2 ಕಿಲೋ ಅದನ್ನು ಏನು ಮಾಡಬೇಕು, ಅದು ಖರೆ ಪ್ರಮಾಣ ಸಿರಿ ಇರಬೇಕು. ಆ ಥರ ಕಡಿಮೆ ಹೆಚ್ಚು ಇರಬಾರ್ದು. कुत्ता आदि क्रूर प्राणियों का संग्रह नहीं करना. ये क्रूर मांस भक्षी बिल्ली ಎಲ್ಲ ಪ್ರಾಣಿ ಇರ್ತಾವೆ, ಅವ್ರದ್ದು ಪಾಲಿಸಬಾರ್ದವ್ರು, ಸಂಗ್ರಹ ಮಾಡಬಾರ್ದು ಅವ್ರು. ಹಾಂ, ಸೊ ಯ तीसरा अनर्थ दंड त्याग नाम का गुणव्रत. ಇದು 3ನೇ अनर्थ दंड. मंडन अर्थात शारीरिक श्रृंगार, तंबूल गंध पुष्पादि का जो परिमाण किया जाता है उसे उपास्य का ध्यान में भोग विरति नाम का प्रथम शिक्षाव्रत का है. ನಾವು ಏನು ಶರೀರ ಸಂಸ್ಕಾರ ಶೃಂಗಾರ ಮಾಡ್ತೇವೆ ಆ ಥರನೂ ಪರಿಮಾಣ ಮಾಡಬೇಕು. ಅದು ಮತ್ತು ಅದರಲ್ಲಿ ಏನಾಗ್ತದೆ, ನಮ್ಮದು ಭೋಗದ ದಶೆಯಿಂದ ವಿರತಿ ಆಗ್ತದೆ. ಅದಕ್ಕೆ 4ನೇದು ಶಿಕ್ಷಾವ್ರತ ಹೇಳಿದರು. प्रथम शिक्षा व्रत कहा गया. अपनी शक्ति के अनुसार स्त्री सेवन वस्त्र भूषणों का जो परिमाण किया जाता है उसे परिभोग निवृत्ति का नाम का शिक्षा व्रत जाना चाहिए. ಅಂದರೆ ನಾವು ಏನು ಭೋಗೋಪಭೋಗ ಮಾಡಿದೆವು, ಸ್ತ್ರೀ ಸೇವನ ವಸ್ತ್ರ ಆಭೂಷಣ ಅಂದ್ರೆ ಭೋಗ ನಿವೃತ್ತಿ ಆಗಬೇಕು. ಅರ್ಥದರ್ಶನ ಏನಾಗ್ತದೆ, ಏನಂತಾರೋ ದ್ವಿತೀಯ ಶಿಕ್ಷಾವ್ರತ ಅಂತಾರದು, परिभोग निवृत्ति नामक. अतिथि के संविभाग को तीसरा शिक्षा व्रत जानना चाहिए. अतिथि अंदर यार मुनि महाराज और
उनका संविभाग ಅಂದ್ರೆ ಅವ್ರ ಸೇವೆ ಅಂದರೆ ಆಹಾರ ಸಲಾಗಿ ಬರ್ತಾರಪ್ಪ ನೀವು ಪವನ್ಯರು ಬರ್ತಾರೆ ಆ ಹೇಳಕ್ಕೆ ನೀವು ಹಿಂಗೆ ಎಲ್ಲ ಆಹಾರದ ವ್ಯವಸ್ಥೆ ಮಾಡ್ತೀರಿ ಎಲ್ಲ ಆ ಪ್ರಕಾರ ಮುನಿಂದು ಎಲ್ಲ ವ್ಯವಸ್ಥೆ ಮಾಡೋದು अतिथि संविभाग आतो। इस अतिथि संविभाग के 5 अधिकार उपासकाध्ययन के सूत्र के अनुसार जानना चाहिए। ಈ ಥರಗೂ ಈ ಅತಿಥಿ ಸಂವಿಭಾಗಗಳು 5 ಪ್ರಕಾರ ಹೇಳಿದರು। दातार, दान विधान, पात्रों का भेद, दातव्य, पात्रों का भेद, दातार, दान विधान और ध्ययन सूत्र के अनुसार निम्न प्रकार जानना चाहिए। हाँ नहीं, दान विधान दातव्य अर्थात देने योग्य पदार्थ और दान का फल इंद्र 5 ಯಾವಾಗ ಹೇಳಿದ್ರು ನೋಡಿ। ಪಾತ್ರದ ಭೇದ ಅಂದರೆ ನಿಗ್ರಂಥ ಮನೆ ಆದರು ಕ್ಷುಲ್ಲಕ ಆದರು ಅಂದರೆ ಪಾತ್ರದಾಗ ಭೇದ ಹಾಕೋ 5 ಮತ್ತು ಇನ್ನ ಕಡೆ ದಾತಾರನ್ನು ಕೊಡೋ ಮತ್ತು ದಾನ ವಿಧಾನ ಅಂದರೆ ಏನು ನೀವು ದಾನ ಮಾಡ್ತೀರಿ ಅದು ವಿಧಿಪೂರ್ವಕ ಒಂದಿಲ್ಲ। ವಿಧಾನ ಅಂದರೆ ಏನು ಅನ್ಬೇಕು ಏನು ವಿಧಾನ ಅಂದರೆ ಏನ್ಬೇಕು दान विधान ಮತ್ತು दान विधान दातव्य अर्थात देने योग्य पदार्थ और दान का फल ಅಂದರೆ ನಾವು ಮಹಾರಾಜರಿಗೆ ಏನು ಕೊಡ್ತೀವೋ ಮತ್ತು ಆ ಥರದ ಫಲ ನಮಗೆ ಏನು ಸಿಗ್ಬೋದು ಇದನ್ನು ವಿಚಾರ ಮಾಡ್ಕೇಸೆ ಕೊಡೋದು। ये 5 अधिकार क्रम से जानना चाहिए। ಈ ಎಲ್ಲ ಕ್ರಮಲೆ ನಾವು ತಿಳ್ಕೋಬೇಕು। ಈ ಕಡೆ ಈಗ ಪಾತ್ರಭೇದ ವರ್ಣನೆ ಹೇಳ್ತಾರೆ। ಪಾತ್ರಭೇದ ವರ್ಣನೆ ಹೇಳ್ತಾರೆ। ತಿವಿಯಂ ಮುನೆಯ ಪತ್ತಂ ಉತ್ತಮ ಮಧ್ಯಮ ಜಹನ್ನ ಭೇಯನ ವಯ ನಿಯಮ ಸಂಯಮ ಧರೋ उत्तम पत्तम हवे साहु एयर सठान ठिया मज्जिम पत्तम कुसावया भनिया अविरय सम्मा इट्टी जन पत्तम मुने यौवम वय तव शील समग्गो समत्त विवज्जियो कुपत्तम कु समत्त शील वैवज्जियो अपत्तम हवे जियो अंदर 222। हाँ, स्थानों में स्थित श्रावक मध्यम पात्र कहे गए है ना। 11 प्रतिमा में स्थित ये मध्यम 11 प्रतिमा वाले मध्यम पात्र अंदर अविरत सम्यक दृष्टि जगन्य पात्र अविरत ಅಂದ್ರೆ ಏನೋ ವ್ರತ ಇಲ್ಲ ಖರೆ सम्यक दृष्टि ಅನ್ನೋದು। हाँ, ಅವ್ರಿಗೆ जगन्य पात्र अंदर मत जो व्रत तप और शील से संपन्न है किंतु सम्यक दर्शन से रहित है। व्रत तगोंडर खरे सम्यक दर्शन ಇಲ್ಲ ಅವರ ಕುಪಾತ್ರ ಅವರ ಅಂದರೆ सम्यक दर्शन महत्वದ ತಿಳ್ಕೋಬೇಕು। सम्यक्त्व शील और व्रत से रहित जीव अपात्र ಏನು ಹೇಳಿದ್ರು ಯಾರ ಕಡೆ सम्यक्त्व ಇಲ್ಲ ಶೀಲ ಇಲ್ಲ ಮತ್ತು ವ್ರತನೂ ಇಲ್ಲ ಅವರೆಲ್ಲ ಅಪಾತ್ರ। अपात्र नावेला ಕೊಡಬಾರದು। जिस दातर में ಈಗ दातार वर्णन ಮಾಡ್ತಾರೋ श्रद्धा भक्ति तुट्टी विनान मलुदय खम्मा सत्ति जत्ते दे सत्त गुणातम वाय दायारम पसंसंति ಅಂದ್ರೆ जिस दातर में श्रद्धा भक्ति संतोष विज्ञान अलुब्धता क्षमा और शक्ति ये 7 गुण है ज्ञानी जन उस दातार की प्रशंसा करते हैं। अंदर दातार याराग अनबेकु या उन कಡೆ श्रद्धा अद भक्ति अद संतोष अद विज्ञान अद ಮತ್ತು ಲೋಭ ಇಲ್ಲ ಕ್ಷಮಾ ಮತ್ತು ಶಕ್ತಿ ಇವು 7 ಗುಣ दातार ಕಡೆ ಇಡಬೇಕು। ಇವು ಪ್ರಶಂಸನೀಯ दातार अंदर ಮತ್ತು ಮುಂದೆ ಏನಂದರು दान विधि वर्णन ಮಾಡಿದರು। पडिग्ग मुच्चट्ठानं पादोदय मच्चनं च पनमं च मनवयन काय शुद्धि ऐसन शुद्धि य दान विहि।
पत्तम नियत घरदारे दट्टू ननत्तवा विमग्गित पडिगहनम कायवम नमोतु ठाऊति बनिउन नेऊन निय गेहम निर्वज्जानु तत्तः उच्चठानम्मि ठयुनतो चलनान बौधोवनम होई कायवम पावोदयम पवित्रम शिरमि काउन अच्छनम कुज्ज गंधक्षय कुसुम नैवज्य दीवदोही फलेहि उपंजलि खिवित्त पैपुरो वदनम तवोज कुज्ज चौ चय्युन अट्टरुद्दे मनसुद्धि होय कायव्व निಟ್ಟुर कक्कस वैना इव जनम तम वियान वचशुद्धिम संवत्त संपुड गस्स होयित काय शुद्धोभि चौदस मल परिशुद्धम जम दान सोवि उन जैनाय संजमे जनस्स दिज्जई सानेया ऐसना शुद्धि दान समयम्मि एव सुतन्नोरासारेण नव विहानानि भनियानि मये एनिम वायव्वम वन्न इस्सामि ಅಂದರೆ ಈ ದಾನ ವಿಧಿಗೆ ಎಲ್ಲ ಹೇಳಿದರು. ಇತರ ಏನಂತಾರು, प्रतिग्रह अर्थात पड़ीगहाना, ना पड़गान मारते हो, पड़ीगहाना सामने जाकर लेना, उच्च स्थान देना अर्थात उच्च आसन पर बिठाना, पादोदक अर्थात पैर धोना, अर्चा करना, प्रणाम करना, मन शुद्धि, वचन शुद्धि, काय शुद्धि और यशना अर्थात भोजन की शुद्धि, ये 9 प्रकार की दान की विधि है. दान माडोದು विधि है. पात्र को अपने घर के द्वार पर, हिंदी ತಿಳಿತದಲ್ಲ, पात्र को अपने घर के द्वार पर देखकर अथवा अन्यत्र से विमार्गन कर खोज कर नमस्कार हो. ಅಂದರೆ ಅಲ್ಲಿ ನಮ್ಮ ಮನೆ ಮುಂದೆ ಮಹಾರಾಜ ಬರ್ತಾವ್ರೆ, ಇಲ್ಲಿಗ್ರೆ ನಾವು ಹೊರಗಿನ ತೊಗೊಂಡು ಬರ್ತೇವೆ. ಆ ಹೇಳಕ್ಕೆ ಏನು ಅನ್ಬೇಕು, खोज कर नमस्कार हो टहरिए, नमस्कारो नमस्तु 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 तिष्ठ तिष्ठ तिष्ठ. ಇದನ್ನು ಯಾವಾಗ ಅನ್ಬೇಕು, ಮಹಾರಾಜ ಅಲ್ಲೇ ಅದಾರಣ, ಯಾವಾಗ ಅನ್ಬೇಕು, ಸಪ್ತ ನಮ್ಮ ಸಮೀಪ ಅಂದರೆ ಸಪ್ತ ಪೌಲ್ ಅಂತಾರೆ ಅದಕ್ಕೆ. ಮನೆ 7 ಹೆಜ್ಜೆ ಕಿತ್ ನಡ್ಕ ಬಂದರು ಅಂದರೆ ನೀವು ತಿಷ್ಟ ತಿಷ್ಟ ಅನ್ಬೇಡಿ. ನೀವು ತಿಷ್ಟ ತಿಷ್ಟ ಅನ್ಲಿಲ್ಲ ಖರೆ ಅವ್ರು ಮುಂದೆ ಹೋಗ್ತಾರೆ. ಮುಂದೆ ಹೋಗ್ಬೇಕೇನ, ನಾವು ತಿಷ್ಟ 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 ಅನ್ಬೇಕು. पात्र को हाँ ठहरिए ऐसा कहकर प्रतिग्रहण करना चाहिए. पुनः अपने घर में ले जाकर निर्वद्य अर्थात निर्दोष तथा ऊंचे स्थान में बिठाकर तदनंतर उनके चरणों को धोना चाहिए. पाद प्रक्षालन ಮಾಡಬೇಕು. ಒಮ್ಮೊಮ್ಮೆ ಏನಾಗುತ್ತೆ, ಗಡ್ಬಡ್ಲೆ ಪಾದ ಪ್ರಕ್ಷಾಲನೆ ಮಾಡೋಂಗಿಲ್ಲ. ಆಗ ನಾವು ಬಹಾನೆ ಇಡಬೇಕು. ನಾವು ಹೇಳೋದು ಬರ ಈ ಕೈನೂ ಮಾಡಬಾರ್ದು, ನಾವು ಹೇಳು ಹೋಗ್ಬೋದು. ಪವಿತ್ರ ಪಾದೋದಕ್ को सिर में लगाकर ಆ ಗಂಧೋದಕ್ಕೆಲ್ಲ ಇದು ಮಾಡಿ. ಇಲ್ಲಿಕರೆ ನೀವು ಏನು ಮಾಡ್ತೀರಿ, ಕಾಲು ತೊಳಿತೀರಿ, ಮತ್ತು ಅತ್ರಾಗ ಕೈ ತೊಳಿತೀರಿ. ಅದು ವಿನಾಯತ ಅವಿನಾಯತು ಏನು ಏನು ತಲೆ ಮೇಲೆ ತೊಗೋಬೇಕು, ಆ ಥರ ನಾವು ಕೈಯೋದು ಅಂದರೆ ಎಷ್ಟು ಅವಿನಾಯಕ ನೋಡಿ. ಅದಕ್ಕೆ ಕಾಯಂ ನೋಡ್ಬೇಕು ನಾವು. ಎಲ್ಲರಿಗೂ ಗೊತ್ತಿರೋಂಗಿಲ್ಲ, ಖರೆ ಇದನ್ನು ಮಾಡ್ತಾರೆ. सिर में लगाकर पुनः गंध अक्षत पुष्प नैवेद्य दीप धूप और फलों से पूजन करना चाहिए. ಈಗ ಒಂದು ನಿಮ್ಗೆ ಸುಧಾರಣೆ ಹೇಳ್ತೀವಿ. ನೀವು ಎಲ್ಲರೂ ಯಾರ್ಯಾರು ಆಹಾರ ಕೊಡ್ತಾರೋ ಅವ್ರ ತಲೆ ಕಟ್ಟಬೇಕು ನಿಮ್ಮ ಪದರಲ್ಲಿ. ಅಂದರೆ ಬಾಲ್ ನಿಮ್ಮ ಬಾಲ್ ಇದೆ, ಅದೇ
ಏನೇ ಕುದ್ಲಿಗೆ ಇಲ್ಲಿಗೆ ರಾತ್ರಲ್ಲೇ ಅಂತರ ಹಾಕದು. ಗಾಳಿ ಬರ್ತದೆ, ಗಾಳಿ ನೀವೇನು ಮುದ್ದಾಮ ಮಾಡೋಂಗಿಲ್ಲ, ಖರೆ ನಿಮಿತ್ತ ಹಾಕದು. ಬಕ್ಕೆ ಏನು ಮಾಡಬೇಕು, ನಾಳೆ ನಮಗೆ ತಿಳಿಬೇಕು. ನೀವು ಮೊದಲಿಂದ ಹೇಳ್ರಿ, ಈ ಪದರಿತದ ಹಿಂದಿನ ಬಾಜುಗೆ ಹಿಂಗೆ ತೊಳೆದು ಮತ್ತು ಈ ಕಡೆ ಗಂಟು ಬಿಡೋದು, ತಿಳಿದೇನೆ? ಅದು ಎಲ್ಲರ ಹೇಳ್ರಿ. तदनंतर चरणों के सामने पुष्पांजलि क्षेपण कर वंदना करे तथा आर्त और रौद्र ध्यान छोड़कर मन शुद्धि करना चाहिए. निष्ठुर और कर्कश आदि वचनों का त्याग करने को वचन शुद्धि जानना चाहिए. ನಮ್ದು ಆವಾಜ ಮಂಜುಳ್ಬೇಕು, ಕರ್ಕಶ ಆವಾಜ ಬೇಡ, ಅದಕ್ಕೆ ವಚನ ಶುದ್ಧಿ ಅಂತಾರು. सब और संपुटित अर्थात विनित अंग रखने वाले दातर के काय शुद्धि होती है. ಅಂದರೆ ನೀವು ಎಲ್ಲರೂ ಆಹಾರ ಕೊಡೋರು, ಆವಾಗ ನಿಮ್ಮ ಕೈ ಮೇಲೆ ಏನು ಜಖಮ ಇರಬಾರ್ದು. ಜಖಮ್ದಿಗೆ ಗೊತ್ತದ, ಏನಂದರೆ ಕಟ್ಟಿದೆ ಇರ್ತದೆ, ಕಟ್ಟಾಗಿದೆ ಇರ್ತದೆ, ಅಲ್ಲಿಂದ ಹೂವು ರಕ್ತ ಸೋರಬಾರ್ದು. ಈ ಹಳಿ ಇದ್ರೆ ನಡೀತದೆ, ಖರೆ ಪ್ರೇಷ್ ಇದ್ರೆ ಅದು ನಡೆಯಂಗಿಲ್ಲ. ಯಾಕಂದ್ರೆ ಅದ್ರ ಮೇಲೆ ಇವು ನೋನು ಕುಣ್ತಾವು ಹೊಂದಿಲ್ಲ, ಮತ್ತು ಅವ ಆಹಾರ ಮೇಲೆ ಕುಣ್ತಾವೆ, ಅದ ನೋಡಬೇಕು. ಮತ್ತು ಈಗ ಅಜ್ಜಿ ಮಂದಿ ಇರ್ತಾರೆ, ಅಜ್ಜಿಗೆ ಅವರಿಗೆ ಮಡಿ ಬಿಡೋದೇನೋ ಗೊತ್ತಿರಂಗಿಲ್ಲ, ಅವರೇ ಪ್ರೇಮಲೆ ಬರ್ತಾರೆ, ಖರೆ ಅವನು ಶುದ್ಧಿ ಇಡಬೇಕು. ಇವತ್ತು ಹಿಂಗಾತು ಪಡಗಲಕ್ಕೆ ಮತ್ತು ಇವರು ನೋಡಿದ್ದಾರೆ ಹೊಂದಿಲ್ಲ, ಒಂದು ಅಜ್ಜಿ ಬಂದು ಆಕಿಗೇನು ಮನ್ಸಲ್ಲಿ ಏನು ಪಾಪ ಇಲ್ಲ, ಖರೆ ಆಕಿ ಬಂದು ಅದು ಏನು ಹಾಕದ ಗೊಂದಲ ಹಾಕದಲ್ಲ, ಭ್ರಮನೂ ಹಾಕದ ಮಾಡಬೇಕೇನ, ಖರೆ ನಾವು ಆ ಕಡೆ ದುರ್ಲಕ್ಷ್ಯ ಮಾಡ್ತೇವೆ. ಯಾಕಂದ್ರೆ ಇದನ್ನೆಲ್ಲ ಹೊರಗಿನದ್ದು. ಸೋಲೆ ಏನದ ಶುದ್ಧಿ ಅದು ಬರೋಬರಿ ಅದ, ಖರೆ ಇದು ಹೊರಗಿನ ಪುದ್ಗಲದು. ನಮ್ಮ ಮನ್ಸದ ಭಾವ ಪವಿತ್ರ ಇದ್ರೆ ಆ ಥರ ಕಡೆ ಸ್ವಲ್ಪ ದುರ್ಲಕ್ಷ್ಯ ಮಾಡಿ ಕಾಯಂ ಮಾಡೋದಿಲ್ಲ. ಖರೆ ಅಪವಾದಾತ್ಮಕ ಹಾಕದ, ಅದನ್ನು ಬಂದು ಕೇಸ್ ವಾದ ಮಾಡಬಾರ್ದು. ನಾವು ಪೂನಾದಾಗಿದ್ದು ಸಿದ್ಧಾಂತ ಸಾಗರ್ ಅಂತ ಒಬ್ಬರು ಮಹಾರಾಜ ಬಂದಿದ್ದರು. ಅವರು ಒಬ್ಬರೇ ಇದ್ದರು. ಅವರು ಏನಂತಿದ್ರು, ಇದೆಲ್ಲ ಹೊರಗಿಂದದ, ನೀವೇನು ಮುದ್ದಮ್ ಮಾಡಬೇಡ ಹಿಂಗೆ ಅನ್ನಂಗಿಲ್ಲ ಅವರು. ಖರೆ ಒಮ್ಗೆಲೆ ಹೊರಗಿಂದ ಊರು ಯಾರೇ ಪವನರು ಬಂದರು, ಅವ್ರ ಮಡಿಯಲ್ಲಿ ಸಿಗ್ಬೇಕು. ಅವ್ರೇನಂತಿದ್ದು, ಜಾವ್ हाथ पाँव स्वच्छ धो लो, नमोकार मंत्र पढ़ो और आओ आहार देने के लिए. ಅಂದರೆ ಅಪವಾದಾತ್ಮಕ ಕಾಯಮಿಲ್ಲ, ಅಂದರೆ ಆ ಜೀವಕ್ಕೆ ಸಂತೋಷ ಸಿಗಬೇಕು, ಇಷ್ಟ ಭಾವನೆ. चौदह मल दोषों से रहित यत्न से शोध कर संयमी जन को आहार दान दिया जाता है. वो यष्णा शुद्धि जानना चाहिए. ನಿಮ್ಮ ಕೈಯಾಗ ಏನೇನು ಇರ್ತದೆ, ನೀವು ಪಾತ್ರೆ ಇಷ್ಟು ತೊಗೋತೀರಿ, ಅದು ತುಂಬ ತೊಗೋತೀರಿ, ಆ ಶೋಧನೆ ಹೆಂಗೆ ಆಗಬೇಕು? ನಿಮ್ಮ ಮಟ್ರಿಯಲ್ ಅಂದ್ರೆ ಅನ್ನ ಅದ, ಇಷ್ಟು ಅನ್ನ ಅದ, ಇಷ್ಟು ಇದು ಇದಕ್ಕೆ ಡಬಲ್ ಅಲ್ಲ, ಇದಕ್ಕೆ ಡಬಲ್ ಭಾಂಡೆ ಬೇಕು. ಹಾಂ, ಮತ್ತು ಚಮಚೆನೂ ದಾಂಡ್ಗೆ ಬೇಕು. ನೀವು ಅನ್ನ ಹಾಕ್ತೀರಿ ಮತ್ತು ಚಾಯ್ ಚಮಚೆಲೆ ಹಾಕ್ತೀರಿ, ಅಂದರೆ ನಿಮ್ಮ ತೆಳಗೆ ಹೋಗ್ತದೆ, ಒಂದಿಲ್ಲ ವೇಸ್ಟ್ ಅನರ್ಥ ಆಗ್ತದೆ. ಚಮಚೆನ ಪ್ರಮಾಣಲೆ ಮೊಟ್ಟೆ ಚಮಚೆ ಇರಬೇಕು. ಇಲ್ಲಿಗ ತುಪ್ಪಕ್ಕೆ ಮೊಟ್ಟೆ ಚಮಚೆ ಬೇಡ, ಇಲ್ಲಿಗ್ರೆ ಏನು ಮಾಡ್ತಾರೆ, ಕಾಯಿಪಲ್ಲೆ ಇಷ್ಟು ಇದೆ, ಈ ಚಮಚೆ ಕಾಯಿಪಲ್ಲೆಗೆ ತೊಗೋತಾರೆ, ಮತ್ತು ಅನ್ನಕ್ಕಾಗಿ ಇದು ತೊಗೋತಾರೆ. ಅದು ಸ್ವಲ್ಪ ವಿವೇಕ ಬೇಕು ಸರ್. ಮತ್ತು ನೀವು ಬೆಲ್ಲ, ಈ ಬೆಲ್ಲ ಯಾವಾಗೂ ಕೆರಿಬಾರ್ದು, ಹಿಂಗೆ ಮಾಡಬಾರ್ದು. ಏನಂತಾರೆ, ಹಂಗೆ ಮಾಡಬಾರ್ದು. ಯಾಕಂದರೆ ಜಿಗಟ್ ಹಾಕದು, ಅದು ಜಿಗಟ್ ಹಾಕನ ಅದು ತೆಳಗೆ ಬೀಳಂಗಿಲ್ಲ, ಚಮಚೆಲೆ ಬೀಳಂಗಿಲ್ಲ. ಹಿಂಗೆ ಮಾಡ್ತೀರಿ ಮತ್ತು ಎಲ್ಲರಿಗೆ ಹೋಗಿಬಿಡ್ತದೆ, ಮತ್ತು ಕೈಗೆ ಅಂತರ ಆಗೋದು ಶಕ್ಯ ಅದ. ಮತ್ತೆ ಏನು ಮಾಡಬೇಕು, ಕನ್ನೆ ಮಾಡಬೇಕು. ಮಗಿ ಬೆಲ್ಲ ಒಣಗಾಕೆ ಹಾಕ್ರಿ, ಇಷ್ಟು ಬೀಸ್ಲಾಕ್ರಿ, ಅದು ಒಣಗಾಕೆ ಯಾರು ಹಾಕಂಗಿಲ್ಲ. ಅಂದರೆ ಕಡಿ ಹಾಕೋ, ಸಣ್ಣ ಸಣ್ಣ ಕಡಿ ಇದ್ರೆ ಆ ಥರ ತುಪ್ಪ ಮತ್ತು ಮಿಕ್ಸ್ ಹಾಕೋದು. ಇಲ್ಲಿಗ್ರೆ ನೀವು ಜಿಗಟ್ ಬೆಲ್ಲ ಇದ್ರೆ ಅದು ತುಪ್ಪ ಅದ್ರಾಗ ಸೇರಂಗಿಲ್ಲ, ಮತ್ತು ಹಾಕಕ್ಕೂ ಬರೋಂಗಿಲ್ಲ, ಎಲ್ಲ ತ್ರಾಸ ಆಗ್ತದೆ. ಆ ಪ್ರಕಾರ ನೀವು ಇದನ್ನು ಮಾಡ್ತೀರಿ, ಏನು
ಖಾರನೂ ಮಾಡ್ತಾರೆ, ಹಸಿ ಹರಿಮೆಣಸಿನ್ಗೆ ಜಿಗಟ್ ಮಾಡಬಾರ್ದು, ಅದು ತಿಳು ಆಗಬೇಕು. ಆ ಥರ ಏನೂ ಹಾಕ್ರಿ. ನೀವು ಕೊಬ್ಬರಿ ಹಾಲು ತೆಗಿತಾರೆ ಗೊತ್ತದು, ಕೊಬ್ಬರಿ ಈಗ ಈ ಪೂಜೆಗೆ ಕೊಬ್ಬರಿ ಹಾಲು ತೆಗಿತಾರೆ ಮಂದಿ, ಆ ಪ್ರಕಾರ ಒಂದು ಥೋಡಿ ಇಷ್ಟ ಆಹಾರ ತೆಗಿಲ್ಲ ಏನು ಖರೆ. ಅದಕ್ಕೆ ನೀವು ಕೊಬ್ಬರಿ ಮಿಕ್ಸರ್ದಾಗ ಹಾಕಕ್ಕೆ ಬರೋಂಗಿಲ್ಲ, ಅದು ನೀವು ಕೈಲಿ ಹಿಂಗೆ ಹೆದರ್ಬೇಕು. ಅದು ಯಾರು ಈಗ ಬರೋಂಗಿಲ್ಲ, ಈಗ ಹೆದ್ರಕ್ಕೂ ಬರೋಂಗಿಲ್ಲ ಈಗ. ಆದರೆ ಹೆದಲ್ಲಿ ಅದು ಸಾಫ್ಟ್ ಇರ್ತದೆ, ಮೊದಲೇ ಮುಟ್ಟಿದ್ರೆ ಹಾಲು ತಾನು ಬೀಳ್ತದೆ. ಅಂದ್ರೆ ಅದನ್ನು ಖಾರದಾಗ ಹಾಕಿದ್ರೆ ಎಲ್ಲರದಾಗ ಮಿಕ್ಸ್ ಆಗ್ತದೆ, ಒರಂದಾಗ ಅನ್ನದಾಗ ಎಲ್ಲ. ಎಲ್ಲಿಗಿಂತ ಜಿಗಟ್ ಏರೋಣ ಒಂದೇ ಬಾಜಕ್ಕೆ ಹೋಗ್ತದೆ, ಮತ್ತು ನಮ್ಗೆ ತೊಳ್ಕೊಂಡಿರ್ಬೇಕಾಗ್ತದೆ. ಸಣ್ಣ ಆಗಂಗಿಲ್ಲ ಹೋಗಿಲ್ಲ. ವಿಶೇಷತ್ ನೋಡ್ರಿ, ನಖ, ಜಂತು, ಕೇಶ, ಹಡ್ಡಿ, ಮಲ, ಮೂತ್ರ, ಮಾಂಸ, रुधिर ಅಂದರೆ रक्त, चर्म, कंद, फल मूल बीज और अशुद्ध आहार, ये भोजन संबंधी 14 दोष है. ಇದನ್ನೆಲ್ಲ ಭೋಜನ ಸಂಬಂಧ 14 ದೋಷ ಅದಾವೆ. ಯಾವ್ಯಾವ? ನಮ್ಮ ಉಗುರ, ಜಂತು, ಮತ್ತು ಬಾಲ, ಹಡ್ಡಿ, ಮಲ್, ಮೂತ್ರ, ಮಾಂಸ, ಮತ್ತು ರಕ್ತ, ಚರ್ಮ ಅಂದರೆ ಗೊತ್ತದ ನಿಮ್ಗೆ, ಕಾತ್ರ ಲೆದರ್ ಅಂದ್ರೆ ಕಂದ, ಈ ಜಮೀನ್ದಾಗ ತೆಳಗೆ ಬರ್ತಾವೆ, फल मूल बीज, ಇದೆಲ್ಲ भोजन संबंधी 14 दोष अदाव. इस प्रकार उपासक का ध्यान के अनुसार मैंने दान के समय में आवश्यक 9 विधानों को कहा. अब दातव्य वस्तु का वर्णन करूँगा. ಅಂದರೆ ಏನು ಕೊಡಬೇಕು ಆ ಥರದ ವರ್ಣನ. दातव्य वर्णन. आहारो सह सत्ता भय में भेवो जम चौविहम दानम तम उच्चई दायवम निद्दिट्ट मूवाशय जैने असनम पानम खायिनम साये मिधि चौव्यो वराहार उवत्तनो व्यानेहिम तिवे पत्तस्स दायवो अड्ड बुड्ड बाल मुयंद बाहिर देश तरीन्द्रिय रोडानम जोगम दायवम करुणादनति भनिउन उपवास वाही परिसम किलेस परिपीडियम मुने उन पत्तम शरीर जोगम भेज सदानम पीदायवम आगम सत्तायम लिहा विये ऊन दिज्जंती जम जहा जोगम तम जान सत्तदानम जिन वयन ಜಾವನಂ ಚತಃ. ಅಂದರೆ ಇಲ್ಲೇನಂತಾರು, ಈ दातव्य वस्तु का वर्णन ಅಂದ್ರೆ आहार, औषध, शास्त्र और अभय के भेद से जो 4 प्रकार का दान है वो दातव्य का अलग. 4 प्रकार का दातव्य ಮುಂದೆ ಹೇಳ್ತಾರು. ऐसा उपासक का ध्यान में कहा गया. अशन, पान, खाद्य, स्वाद्य. ಅಶನ ಅಂದ್ರೆ ನಾವು ತೆಳಗಡೆ ಅನ್ನ, ಅಶನ ಅಂದ್ರೆ ಅನ್ನ, ಮತ್ತು ಪಾನ್ ಅಂದ್ರೆ ಕುಡಿಯೋದು, ಮತ್ತು ಖಾದ್ಯ ಅಂದ್ರೆ ತಿನ್ನೋದು, ಸ್ವಾದ್ಯ ಅಂದ್ರೆ ಇಲೈಚಿ ವಗೇರೆ ಇರ್ತಾವೆ, ಸ್ವಾದ ಬರ್ತದೆ ಅದು. ಮತ್ತು ಇದು ಅಶನ ಅಂದ್ರೆ ಅದರ ನೋಡ್ಬೇಕಾ, ಖಾದ್ಯ ಅಂದ್ರೆ ತಿನ್ನೋದು, ಅದು ಅಶನ ಅಂದ್ರೆ ನೋಡ್ಬೇಕು ಇದರ. ಹಾಂ, ಹೌದು. ಅನ್ನ ಪಾನ, ಖಾದ್ಯ ಲೇಯ ಒಂದಿಲ್ಲ. ಹಾಂ, ಅನ್ನ ಅಂದ್ರೆ ಎಲ್ಲ ನಮ್ಮ ಅನ್ನ ರೊಟ್ಟಿ ಇದನ್ನತ್ತು. ಮತ್ತು ಖಾದ್ಯ ಅಂದ್ರೆ ನೀವು ಎಲ್ಲದ ಇದನ್ನು ಮಾಡಿ ಥಾಲಿಪೀಠ ಮಾಡ್ತೀರಿ, ಇಲ್ಲಿ ಚಕ್ಲಿ ಮಾಡ್ತೀರಿ, ಚಕ್ಲಿ ಬಿಕ್ಕಿರಿ, ಉಂಡಿ ಬಿಂಡಿ ಮಾಡ್ತೀರಿ, ಅದನ್ನು ಖಾದ್ಯದಾಗ ಬರುತ್ತೆ. ಸ್ವಾದ್ಯ ಅಂದ್ರೆ ನಾವು ಈಗ ಸ್ವಾದ್ಯಸಿಂದ ತೊಗೋತೀವಿ, ಇಲೈಚಿ ತೊಗೋತೀವಿ, ಒಂದೇ बड़ीशेप तगोते हो, इधर स्वाद्य. ये 4 प्रकार का श्रेष्ठ आहार पूर्वोक्त 9 भक्ति से 3 प्रकार के पात्र को देना चाहिए. ಅಂದರೆ 3 ಪಾತ್ರ को ಕೊಡಬೇಕು. ಅತಿರುದ್ಧ ಬಾಲಕ ಮೂಕ
गूंगा, अंध, बहिर, बहिरा, देशांतरी, परदेशी और रोगी दरिद्र जीवों को करुणा दान दे रहा हूँ ऐसा कहकर अर्थात समझकर यथा योग्य आहार दी देना चाहिए. ಅಂದ್ರೆ ಅವನ ಪರಿಸ್ಥಿತಿ ನೋಡ್ಕ್ಯಾಶ ಬಾಲಕಿದ್ದಾನೋ ವೃದ್ಧ ಅದಾನೋ ಅದನ್ನು ನೋಡ್ಕ್ಯಾಶ ಆ ಕೊಡೋದಾಗ ಕರುಣದಾನ ಅಂದರೆ ಕರುಣ ಮಾಡ್ಕ್ಯಾಶ ಅವ್ರು ಕೊಡಬೇಕು. ऐसा कहकर अर्थात समझकर यथा योग्य आहार आदि देना चाहिए. उपवास व्याधि परिश्रम और क्लेश से परिपीड़ित जीव को जानकर अर्थात देखकर शरीर के योग्य पथ्य रूप औषध दान देना चाहिए. ಮಹಾರಾಜರಿಗೆ ವಯಸ್ಕರು ಇರ್ತಾರೆ ಮತ್ತು ಮಹಾರಾಜರು ಅವ್ರಿಗೇನು ತ್ರಾಸ ಹಾಕೋದವ್ರು ಹೇಳಂಗಿಲ್ಲ. ಖರೆ ನೀವು ವಿವೇಕಲೆ ವಿಚಾರ ಮಾಡ್ಕೆ ಇವರು ವಯಸ್ಸಾದರು ಮಗ ಬಾಯಕ್ಕೆ ಹಾಲಿಲ್ಲ ಇಲ್ಲಿಗೆ ಥಂಡಿ ಅದ ಬಿಸಿಲದ ಇವು ಏನು ಕೊಡಬೇಕು. ನಾವು ಈಗ ಹೇಳಿದ್ವು ನೀವು ಈಗ ಥಂಡಿ ದಿವಸ ಅದ ನೀವು ಅದು ಕಬ್ಬಿನ ಹಾಲು ತೊಗೊಂಡು ಬರ್ತೀರಿ ಏಕದಮ್ ಬರ್ಫ ಗತ್ಲಿಗೆ ಆರೈತೆ ಒಂದಿಲ್ಲ ಅದನ್ನು ತೊಗೊಂಡು ಏನಾಗ್ತದೆ ಆತ್ಮ ಒಳಗೆ ಹೊಟ್ಟೆ ಕಡಿತದೆ ಒಂದಿಲ್ಲ. ಈ ಪ್ರಕಾರ ಸ್ವಲ್ಪ ವಿಚಾರ ಅದನ್ನು ತೊಗೊಂಡು ಬರೋ ತೆಮ್ಗೆ ಮತ್ತು ಸ್ವಲ್ಪ ಬಿಸಿನೀರಾಗಿ ತೆಮ್ಗೆ ಇಡೋದು ಅಥವಾ ಬಿಸಿನೀರು ಮಿಕ್ಸ್ ಮಾಡೋದಿಲ್ಲ ಅಂದರೆ ಸ್ವಲ್ಪ ತೊಗೊಳಂಗೆ ಆಗ್ಬೇಕು. ಈಗ ಮಜ್ಜಿಗೆನೂ ಭಯಂಕರ ಈಗ ಏನು ಹಿಂಗೆ ಆಗಕತ್ತೆ ಮಜ್ಜಿಗೆ ಕೊಡೋಕೆ ಆಗಂಗಿಲ್ಲ ನಮ್ಗೆ ಇಷ್ಟು ಗಾರಿ ಇರ್ತದೆ. ಆ ಥರ ಮತ್ತೇನು ಮಾಡ್ತೀರಿ ನೀವು ಕಡಿಮೆ ಬಿತ್ತಂದ್ರೆ ನೀರು ಹಾಕಿಬಿಡ್ತೀರಿ ಹೌದಿಲ್ಲ ಅದನ್ನೂ ಮಾಡಬಾರ್ದು ಗಪ್ಕೊಂಡಿರೋದು. ಮತ್ತು ಉಪವಾಸ ಅದ ಉಪವಾಸ ವೇಳೆಗೆ 2-3 ದಿವಸ ಉಪವಾಸ ಇದೆ ಒಂದು ದಿವಸದ ಉಪವಾಸಾಗ ಅದು ತೆಳಗೆ ಹೋಗಂಗಿಲ್ಲ. ಆಗ ನಿಮ್ಗೆ ಗೊತ್ತಾಗಬೇಕು ನಾವು ಹಿಂಗೆ ಮಾಡ್ತೇವೆ ಖರೆ ಏನೇನು ನಿಮಗೇನು ತಿಳಂಗಿಲ್ಲ. ಆ ಥರ ಏನು ರೀ ತಿಳು ಹಾಕಬೇಕಲ್ಲ ಒಂದಿಲ್ಲ. ಈಗ ಚಪಾತಿ ನೀವು ಹಾಕ್ಯಾರಿ ಮತ್ತು ಚಪಾತಿಗೆ ಎಲ್ಲ ಚಟ್ನಿ ಹಾಕ್ಯಾರಿ ಅದೇ ತೆಳಗೆ ಹೋಗ್ಬೇಕು ಹಂಗೆ ಹಾಗೆ ಅಂದ್ರೆ ತಿಳು ಬೇಕಾದ್ರೆ ಒಂದಿಲ್ಲ. ನೀರು ಹಾಕ್ರಿ ವರ್ಣ ಹಾಕ್ರಿ ಮಜ್ಜಿಗೆ ಹಾಕ್ರಿ ಹಾಲು ಹಾಕ್ರಿ ಏನು ನೋಡ್ಕೆ ಅಲ್ಲಿ ಹಾಕಂದ್ರೆ ಥೋಡೆ ತಿಳಿ ಆತಂದ್ರೆ ನೆಳಕ್ಕೆ ಬರ್ತದೆ ಒಂದಿಲ್ಲ. ಮತ್ತು ಚಪಾತಿ ಮಾಡುವ ವೇಳೆಗೂ ಬರಚಳೆ ಕಚ್ಚೆ ಇರ್ತವೆ ಕಚ್ಚೆ ಇರಬಾರ್ದು. ಕಚ್ಚೆ ಇದ್ರೂ ನಾವು ಹೊಟ್ಟೆ ಕಡಿದು ಮತ್ತು ಆ ಥರಾಗ ಇದನ್ನು ನೀವು ಬರೋಬ್ಬರಿ ಹುರಿಲಿಕ್ರೆ ಜಿಗಟ್ ಆಗ್ತಾವೆ ಒಂದಿಲ್ಲ ಅಂದರೆ ಕಿವಿಸ್ಲಕ್ಕೂ ಬರೋಂಗಿಲ್ಲ ಅದು ಮಕ್ಕ ನಾವು ಬೇಡ ಅಂತೀವಿ. जो आगम शास्त्र लिखाकर यथायोग्य पात्रों को दिए जाते हैं उसे शास्त्रदान जानना चाहिए. शास्त्रदान ಅಂದರೆ ಶಾಸ್ತ್ರಕ್ಕೆ ಅನುಸಾರ ಏನದ ನಾವು ವಿಚಾರ ಮಾಡ್ಕೆ ಕೊಡಬೇಕು ಅಂದ್ರೆ ಅದಕ್ಕೆ ಶಾಸ್ತ್ರದಾನ ಅಂತಾರೆ. तथा जिन वचनों का अध्यापन करना ಭಗವಂತನೇ ಏನು ವಚನ ಹೇಳಿದಾರೆ ಆ ಥರ ಸ್ವಾಧ್ಯಾಯ ಮಾಡೋದು ಪಡಾನ ಬಿ ಶಾಸ್ತ್ರದಾನ ಅಂದ್ರೆ ಈ ಪ್ರಕಾರ पात्र के आगम शास्त्र लिखाकर यथा पात्रों को दी जाते उसे शास्त्रदान. ನಾವು ಏನಂದರೆ ಶಾಸ್ತ್ರ ವಚನ ಈ ವಿದ್ಯಾಸಾಗರ ಒಂದು ಭಾಷಣ ಅದು ಒಂದಿಲ್ಲ ಆಚಾರ್ಯ ಒಂದು ಪ್ರಿಂಟ್ ಮಾಡ್ಕೆ ಅದನ್ನು ಓದ್ಲಕ್ಕೆ ಕೊಡೋದು ಅದು ಶಾಸ್ತ್ರದಾನ ಅದು. ಮತ್ತು ಈ ಆಗಮ್ ಜಿನ ವಚನೋಂಕ ಅಧ್ಯಾಪನ ಕರ್ನ ಮತ್ತು ಅದನ್ನು ನಾವು ಓದಬೇಕು ಸ್ವಾಧ್ಯಾಯ ಮಾಡಬೇಕು ಅದಕ್ಕೆ ಶಾಸ್ತ್ರ. ಅದು ಎರಡನೇದವ್ರಿಗೆ ನಾವು ಹೇಳೋದಂದ್ರೆ ಅದನ್ನೂ ಶಾಸ್ತ್ರದಾನದ. ಈಗ ದಾನ ಫಲ ವರ್ಣನೆ ಮಾಡ್ತಾರೋ ಅನ್ನ ನೀನೋ ವಿಜಮ್ಮ ಕಜ್ಜಂ ನ ಕುನಂತಿ ನಿಫಲಾರಂಭಂ ತಮ್ಮ ದಾನ ಸಫಲಂ ಸಮಾಸದೋ ವನ್ನ ಇಸ್ಸಾಮಿ ಜ ಉತ್ತಮತ್ತಮಿ ಖಿತ್ತೆ ಪೈನ ಮನ್ನಂ ಸುವೋ ಫಲಂ ಹೋಯಿ ತದಾನ ಫಲಂ ನೇಯ ದಿನಂ ತಿವಿ ಅಸಪತ್ತಸ್ ಜ ಮಜ್ಜಿಮಮ್ಮಿ ಖಿತ್ತೆ ಅಪ್ಪ ಫಲಂ ಹೋಯಿ ವಾವಿಯಂ ಬಿಯಂ ಮಜ್ಜಿಮ ಫಲಂ
वीजानः कुपत्तदीनं तहदानं जह उसरम्मि कित्ते पनिबीयं न किंपि रुहेयि फलवज्जीयं वियानः अपत्तदीनं तहदानं कम्मे अपत्त विशेषे दिनम दानम दुहा वहम होई जो व्यसहरस दिनम तिवल विषम जाये खोरम मेहाविनम ऐसा सामान्य पर्वना मय उत्त इन्निम पवनामि फलम समासवो मंद बुद्धिनम मिच्छा दिट्टि बद्धो दानम जो देई उस समय पत्ते तस् फलेनो वज्जयी सो उत्तम वोय भूमिषु जो मज्जि मम्मी पत्तम्मी देई दानम कुवाम दिट्टिवि सो मज्जिमासु सो उपज्जयी भोय भूमिषु जो पुनः जहन्न पत्तमी देई दानम तहा विहो तहा विहो विनरो जाई फलेन जनस्सु भोय भूमिसो जीवो जाई कुपत्त दानेन वामदिट्टि कुवोय भूमिसु अनुमोयमेन तिरिया वि उत्तदानम जहा जोगम ಏನಂತ ನೋಡ್ರಿ मरण से भयभीत जीवों को यार मरने भयभीत ಆಗಿದ್ದರು आ जीव के नित्य परीक्षण किया जाता है वह सर्वदानों का शिखामणि रूप अभयदान जानना चाहिए ಅಂದ್ರೆ ಯಾರೇ ಮನಲ್ಲೇ ಭಯಭೀತ ಆಗಿದ್ದರು ಈ ಕಡೆ ಆ ಕಡೆ ಓಡ್ತಾರೆ ಅವ್ರದ್ದು ರಕ್ಷಣೆ ಅವ್ರಿಗೆ ಅಭಯದಾನ ಕೊಡಬೇಕು ಅಂದರೆ ಈ ಅಭಯದಾನಕ್ಕೆ ಏನಂದರು ಶಿಖಾಮಣಿ ರೂಪ ಅಂದರೆ ಸರ್ವಶ್ರೇಷ್ಠ ಅಭಯದಾನ ಅಂದರು ಯಾಕಂದರೆ ಮರಣ ವೇಳೆಗೆ ಏನಾಗ್ತದೆ ಆರ್ತದಾನ ಆಗ್ತದೆ ಒಂದಿಲ್ಲ ಆರ್ತದಾನಲೆ ಅವರು ಎಲ್ಲಿ ಹೋಗೋದು ನರಕದಾಗ ಹೋಗೋದು ಅದಕ್ಕೆ ನಾವು ಬದುಕೋಬೇಕು ಅಂದರೆ ಅವ್ನಿಗೆ ಸ್ಥಿರ ಮಾಡಬೇಕು ಒಂದಿಲ್ಲ ಅವ್ನಿಗೆ ಏನು ಬೇಕಾದ ವ್ಯವಸ್ಥೆ ಮಾಡೋಕ್ಕೆ ಒಂದು ಅಂಜಿಕೆ ಕಲಾಸ ಮಾಡಬೇಕು ಅಂದ್ರೆ ಅವು ಆರ್ತದಾನ ಕಡಿಮೆ ಆಗ್ತದೆ ಇದನ್ನು ಶ್ರೇಷ್ಠ ಅಭಯದಾನ ಅಂತಾರೆ ಶ್ರೇಷ್ಠ ಅಭಯದಾನ ಈಗ ಆಕಳು ಇರ್ತದೆ ಆಕಳು ಮರಿ ಇರ್ತದೆ ಅದು ಈ ಕಡೆ ಆ ಕಡೆ ಓಡ್ತದೆ ಅದೇ ತಿಳಂಗಿಲ್ಲ ಆವಾಗ ನಾವು ವಿವೇಕ ಮಾಡ್ಕ್ಯಾಸ ಒಂದು ಜತನ ಮಾಡ್ಬೇಕು ಇಲ್ಲದ್ರೆ ಕಂಪೌಂಡ್ ತಾರ ಹಚ್ಚಿದಿರ್ತದೆ ಆ ಥರ ಎಲ್ಲ ಓಡಕ್ಕೆ ನೋಡ್ತದೆ ಅದೆಲ್ಲ ಕೆರೆತು ಬಿಡ್ತದೆ ಆಳಿಗೆ ನಾವು ಎಲ್ಲ ಕಾಳಜಿಪೂರ್ವಕ ಅವ್ರದ್ದು ಅಭಯದಾನ ಮಾಡಬೇಕು चूँकि अज्ञानी जन भी निष्फल आरंभ वाले कार्य को नहीं करते हैं इसलिए दान का फल संक्षेप में वर्णन करूँगा जिस प्रकार उत्तम खेत में बोया गया अन्न बहुत अधिक फल को देता है ನೀವು ಶೇತಿದಾಗ ಮಶಾಗತ್ ಮಾಡಿರಿ ಟೈಮ್ ಮೇಲೆ ಖತ ಬಿತ ಎಲ್ಲ ಹಾಕ್ರಿ ತೆಳಗ ಮೇಲೆ ಮಾಡಿದರೆ ಅಂದರೆ ಪೀಕಲ್ಲೇ ಉತ್ತಮ ಬರ್ತದೆ ಆ ಪ್ರಕಾರ उसी प्रकार त्रिविध पात्र को दिए गए दान का फल जानना चाहिए जिस प्रकार मध्यम खेतों में बोया गया बीज अल्प फल देता है उसी प्रकार कुपात्र में दिया गया दान मध्यम फल वाला जानना चाहिए जिस प्रकार ऊपर खेत में बोया गया उसर खेत में बोया गया बीज कुछ भी नहीं उगता उसी प्रकार कुपात्र में दिया गया दान भी फल रहित जानना चाहिए ಪಾತ್ರೆ ಹೆಂಗದಾರು ಆ ಪ್ರಕಾರ ನಾವು ದಾನ ಕೊಟ್ಟರೆ ಆ ಪ್ರಕಾರ ನಮ್ಗೆ ಫಲ ಸಿಗ್ತದೆ ಇಲ್ಲಿಕರೆ ಯಾವ್ರಿ ವ್ಯಸನೆ ಆದವರು ಏಕದಮ್ ಶೀತಲಕರಣ ಆದವರು ಅವ್ರು ನಮ್ಗೆ ಕೊಟ್ರೆ ಕೂಬೋಗು ಭೂಮಿದಾಗ ನಮ್ಗೆ ಹುಟ್ಟಬೇಕು ನಾವು ಸುಭೋಗ ಭೂಮಿ ಹುಟ್ಟಬೇಕೆ ಕೂಗೋ ಭೂಮಿಗೆ ಬಕ್ ಸುದಾನ ಕೊಡಬೇಕು ಕೂದಾನ ಯಾವಾಗ ಕೊಡಬಾರ್ದು प्रत्युत किसी अपात्र विशेष में दिया गया दान अत्यंत दुख का दान देने वाला है ಅಂದರೆ ಯಾರು ಶರೆ ಕುಡಿತಾರೋ ಅವಂಗೆ ನೀವು ಏನು ಕೊಟ್ಟರೆ ಕರುಣಾ ಅದು ಕರುಣಾದಾನ ಇಲ್ಲ ಅದು ನಮ್ಮ ನರಕ ಭೂಮಿದ ಪ್ರವೇಶ ದ್ವಾರ ಅದು जैसे विषद सर्प को दिया गया दूध तीव्र विष स्वरूप ಅದ ಅಂದ್ರೆ ಸರ್ಪ ಒಂದಿಲ್ಲ ಏನು ಮಾಡ್ತದೆ ಹಾಲು ಕೊಟ್ರೂ ವಿಷನ
ಆ ಪ್ರಕಾರ ನಾವು ಶೀತಲಾಚಾರಿಗೆ ಯಾರಿಗೆ ಏನಾರು ಕೊಟ್ಟು ಅದನ್ನು ನಮ್ಮದು ಶೀತಲಾಚಾರ ಬೆಳೀತದೆ, ನಮಗೂ ಪಾಪ ಕಾರಣ ಆಗ್ತದೆ. ನೋಡ್ಕೆ ಕೊಡಬೇಕು. जैसे हाँ मेघा भी अर्थात बुद्धिमान पुरुषों के लिए मैंने यह ऊपर जो दान के फल का सामान्य रूप प्रवर्तन किया. अब मंद बुद्धिजनों के लिए संक्षेप से दान का फल का ಈಗೇನು ಹೇಳಿದ್ರು, ಈಗ ವಿಶೇಷ ಬುದ್ಧಿಮಾನ್ ನೀವಂತಾರೆ ಏನಾದ ಅವ್ರಿಗೆ ಇದನ್ನು ಹೇಳಿದ್ರು. ಖರೆ ಯಾರು ಬುದ್ಧಿ ಇಲ್ಲ ಸಾಮಾನ್ಯ ಅದ ಅವ್ರ ಸಲಗಿ ಮತ್ತು ವರ್ಣನೆ ಮಾಡ್ತಾರೋ. जो मिथ्या दृष्टि भद्र अर्थात मंद कषाय. भद्र ಅಂದ್ರೆ ಏನ? ಮಂದ ಕಷಾಯ. ಭದ್ರ ಅಂದ್ರೆ ಏನ? ಅನ್ನೋ ಕಷಾಯ ಎಲ್ಲರಿಗೂ ಇರ್ತಾವೆ, ನಿಮಗೂ ಇರ್ತಾವೆ, ನಮಗೂ ಇರ್ತಾವೆ. ಖರೆ ಕಷಾಯ ಏಕದಮ್ ಕಮ್ಮಿ ಇರ್ತದೆ, ಅವ್ರಿಗೆ ಏನಂತಾರು? ಭದ್ರ. ಹಾಗೆ ಇವರು ಮಹಾರಾಜರು ಏನು ಭದ್ರಿಗೆ ಏನು ಮಾಡಿದ್ದಾರೆ ಅದರ ಅರ್ಥ ಏನು ತೆಗಿಬೇಕು? ಭದ್ರ ಪರಿಣಾಮಿ ಅಂದರೆ ಅಲ್ಲಿ ಹೋಗೋಣ ನಮ್ಮ ಪರಿಣಾಮ ಭದ್ರ ಆಗಬೇಕು. ಆ ದಶೆಯಿಂದ ಈಗ ಒಂದು ಪೇಜ್ನ ಇದು ಅದು ಬರೆದು ಇಟ್ಟಿದ್ದೀನಿ, ತೆಳಗೋನ ಓದೋಣ ನಾವು ಎಲ್ಲಿಗೆ ನಾಳೆ ಈಗ ಓದೋಣ. ಅಂದ್ರೆ ಈ ಭದ್ರಸಾಗರ ಮಹಾರಾಜನ ಹೆಸರನ್ನೇ ಇರ್ತಾರೆ. ಆ ಪ್ರಕಾರ ಭದ್ರಸಾಗರ ಮಹಾರಾಜರದು ನಾವು ಭದ್ರಸಾಗಕ್ಕೆ ಯಾಕೆ ಆಗಬಾರ್ದು ಏನ್ರಿ? ನಾವು ಭದ್ರಸಾಗರ ಆಗಬೇಕಿಲ್ಲ, ಭದ್ರ ಶ್ರಾವಕರೇ ಆಗಬೇಕಿಲ್ಲ, ಅದನ್ನು ವಿಚಾರ ಮಾಡೋದು. ನಾವು ಸಾಗರ ಇಲ್ಲ, ಖರೆ ಶ್ರಾವಕರೇ ಆಗಬೇಕಿಲ್ಲ. ಇದನ್ನು ವಿಚಾರ ಮಾಡಿದ್ರೆ ತನ್ನ ನಮ್ಮ ಭಾವನಾ ಬೆಳೀತದೆ ಮತ್ತು ಭದ್ರ ಪರಿಣಾಮ ಆಗ್ತವೆ. जो मिथ्या दृष्टि भद्र अर्थात मंद कषायी पुरुष उत्तम पात्र में दान देता है, उसके फल से वह उत्तम भोग भूमि में उत्पन्न होता है. ಅಂದರೆ ಈ ಮಿಥ್ಯಾ ದೃಷ್ಟಿ ಇದ್ರೂ ಅವನು ಪರಿಣಾಮ ಚಲೋ ಇತ್ತು. ಮತ್ತು ಅವ ಯಾರಿಗೆ ಮಂದ ಕಷಾಯ ಮುನಿಯೊಳಗೆ ಉತ್ತಮ ಪಾತ್ರದಾನಿಗೆ ದಾನ ಕೊಟ್ಟರು ಅವನು ಎಲ್ಲಿ ಹುಟ್ಟಿದನು? ಸುಭೋಗದ ಭೂಮಿಯಾಗ ಹುಟ್ತಾನು. भोग भूमि उत्तम भोग भूमि में उत्पन्न होता है. जो मिथ्या दृष्टि भी पुरुष मध्यम पात्र में दान देता है, वो जीव मध्य भोग भूमि ಅಂದರೆ ಯಾರು ಮಿಥ್ಯಾ ದೃಷ್ಟಿ ಅದಾನು ಖರೆ ಮಧ್ಯಮ ಪಾತ್ರಕ್ಕೆ ದಾನ ಕೊಡ್ತಾನೋ ಅವನು ಎಲ್ಲಿ ಹುಡ್ತಾನೋ? मध्यम भोग भूमिದಾಗ ಹುಡ್ತಾನೆ. और जो यथाविध तथाविध उक्त प्रकार का मिथ्या दृष्टि भी मनुष्य जगन्य पात्र में दान को देता है. ಅಂದರೆ ಈ ಮಿಥ್ಯಾ ದೃಷ್ಟಿ ಜೀವ जगन्य पात्र को दान ಕೊಟ್ರನ वो जीव उस दान के फल से जगन्य भोग भूमि में उत्पन्न होता है. ನಮಗೆ ಯಾವ ಪ್ರಕಾರ ಫಲ ಬೇಕು ಆ ಪ್ರಕಾರ ನಮ್ಮದು ದಾನ ಆಗಬೇಕು. मिथ्या दृष्टि जीव कुपात्र को दान देने से कुभोग भूमि उत्पन्न होता है. ಏನಂದ್ರೆ ಕುಪಾತ್ರಗೆ ದಾವನೆ ಯಾವಾಗೂ ಕೊಡಬಾರ್ದು, ಸುಪಾತ್ರಗೆ ನಾವು दान ಮಾಡೋದು ಪ್ರಯತ್ನ ಮಾಡೋದು. ಅದು दान के अनुमोदना करने से तिर्यंश भी यथा योग्य उपयुक्त स्थानों को प्राप्त करते हैं. ಅಂದ್ರೆ ಈಗ ದಾನ ನಡೆದಿದ್ದ ನಮ್ಗೆ ಆಹಾರ ಸಂಧಿ ಸಿಗಂಗಿಲ್ಲ, ಖರೆ ಆವಾಗನೂ ಅನುಮೋದನ ಮಾಡಬೇಕು. ಏನು ಮಾಡಬೇಕು? ಅನುಮೋದನ. ಅಂದರೆ ಅನುಮೋದನ ಮಾಡೋನು ಎಷ್ಟು ಈ ಭರತ ಚಕ್ರವರ್ತಿ ಅದ, ಬಾಹುಬಲಿ ಆದರು, ಇವರು ಹೇಳಿ ಬರೀ ಅನುಮೋದನಲ್ಲೇ ಆಗಿದ್ದಾರೆ ಒಂದಿಲ್ಲ. ಆ ಪ್ರಕಾರ ನಾವು ಎಲ್ಲೂ ಚಲೋ ಕಾರ್ಯ ಮಂಗಲ ಕಾರ್ಯ ನಡೆದಿದ್ದದ, ಪೂಜೆ ನಡೆದಿದ್ದ, ಪಂಚಕಲ್ಯಾಣ ನಡೆದಿದ್ದ, ಇದನ್ನು ನಮಗೂ ನೋಡೋಕೆ ಸಿಕ್ತಿದ್ರೆ ಚಲೋ ಆಯ್ತು ಒಂದಿಲ್ಲ. ಅಂದರೆ ಇವು ಭವ್ಯ ಜೀವ ಆದವರು ಇವು ಸಿಕ್ಕಿದ್ದದ, ನಾನು ಭವ್ಯ ಜೀವ ಆಗಲಿ ನನಗೂ ಸಿಗಬೇಕು ಈ ಪ್ರಯತ್ನ ಮಾಡಿದರೆ ನಮ್ಮ ಅನುಮೋದನ ಅಲ್ಲೇ ಹೋಗ್ತದೆ. ಅಂದರೆ ಆ ಜೀವಿಗೆ ಏನು ಪುಣ್ಯ ಸಿಗ್ತದೆ ಆದ ಪ್ರಕಾರ ನಮಗೂ ಸಿಗ್ತದೆ. मिथ्या दृष्टि तिर्यंश उत्तम पात्रदान की अनुमोदना से उत्तम भोग भूमि में, मध्यम पात्रदान की अनुमोदना से मध्यम भोग भूमि में, जगन्य पात्रदान की अनुमोदना से जगन्य भोग भूमि में जाता है. ಅಂದರೆ ಮಿಥ್ಯಾ ದೃಷ್ಟಿ ಜೀವ ಯಾವರ ತಿರ್ಯಂಚನು ಬರೀ ಅನುಮೋದನ ಮಾಡ್ಕೆ ಭೋಗ ಭೂಮಿದಾಗ ಹುಡ್ತಾರೆ. इसी प्रकार
कुपात्र और अपात्र दान की अनुमोदना से भी तदनुकूल फल को प्राप्त होता है. ಈ ಪ್ರಕಾರ ನಾವು ನೋಡಬೇಕು. ಎಷ್ಟು ಶಕ್ಯ ಅದ ಅಷ್ಟು ನಾವು ಸುಪಾತ್ರ ದಾನ ಮಾಡೋದು ಪ್ರಯತ್ನ ಮಾಡಬೇಕು. ಪ್ರಭು ದೇವ ತುಮ